ಶಿವರಾಮ್ ಹೆಬ್ಬಾರ್ ನಮ್ಮ ಜೊತೆಗಿದ್ದಾರೆ. ಹೆಬ್ಬಾರ್ ಅವರೇ, ಈಗ ನಿಮ್ಮನ್ನ ಪಕ್ಷ ಉಚ್ಚಾಟನೆ ಮಾಡಿದೆ, ನಿಮ್ಮನ್ನ ಮತ್ತೆ ಎಸ್ ಟಿ ಸೋಮಶೇಖರ್ ಅವ್ರನ್ನ, ಏನಂತೀರಿ ಸರ್? ಅವತ್ತು ಹೇಳಿದ್ದೇನೆ, ಇವತ್ತು ಹೇಳ್ತೀನಿ. ಪಕ್ಷ ತೆಗೆದುಕೊಳ್ಳುವಂತ ನಿರ್ಣಯ ಸ್ವಾಗತ ಮಾಡ್ತೀನಿ ಅಂತ ಹೇಳಿದೀನಿ, ಸ್ವಾಗತ ಮಾಡ್ತೀನಿ. ಓಕೆ, ಯಾವ್ಯಾವ ಕಾರಣಕ್ಕೆ ಇದಾಯ್ತು ಅನ್ನೋದನ್ನ ಒಂದೆರಡು ದಿವಸದಲ್ಲಿ ನಾನು ಮತ್ತು ಸೋಮಶೇಖರ್ ಕೂಡ ಪತ್ರಿಕಾಗೋಷ್ಠಿ ಮಾಡಿ ವಿವರಣೆ ಕೊಡ್ತೀವಿ. ಏನ್ ನೀವಿಬ್ರು ಅದನ್ನೇ ಬಯಸ್ತಾ ಇದ್ರಿ ಅಂತ ಅನ್ಸುತ್ತೆ ಸರ್. ರೊಟ್ಟಿ ಜಾರ್ ತುಪ್ಪಕ್ಕೆ ಬೀಳುತ್ತೆ ಅಂತಾರಲ್ಲ ಹಂಗೆ. ನಾವು ಬಯಸ್ದಾಗ ಆಗೋದಾದ್ರೆ ಇಷ್ಟು ದಿವಸ ಯಾಕೆ ಲೇಟ್ ಆಗ್ತಿತ್ತು. ಓಕೆ, ಅಂದ್ರೆ 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 ತಡವಾಗಿದೆ ಅಂತೀರಿ ತಾವು? ಅದನ್ನ ಹೇಳಿಲ್ಲ, ನಾವು ಬಯಸ್ದಾಗ ಆಗೋದಾದ್ರೆ ಇಷ್ಟು ದಿವಸ ಯಾಕೆ ಲೇಟ್ ಆಗಿತ್ತು ಅಂತ ಕೇಳೋದಕ್ಕೆ. ಅಲ್ಲ, ಯಾಕಂದ್ರೆ ನೀವು ಮತ್ತೆ ಸೋಮಶೇಖರ್ ಅವರು ಮುಲಾಜ್ ಇಲ್ದಾನೆ ಬೇರೆ ಬೇರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ರೆ. ಕಾಂಗ್ರೆಸ್ ಪಾರ್ಟಿ, ಬೇರೆ ಬೇರೆ ಪಾರ್ಟಿ ಅಂದ್ರೇನು, ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಏನು ಅಂತಂದರೆ ಯಾವ ನಾಯಕರ ಉಪಸ್ಥಿತಿನೂ ಕಾಣ್ತಿರ್ಲಿಲ್ಲ, ನಿಮ್ಮಿಬ್ಬರ ಉಪಸ್ಥಿತಿ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇತ್ತು. ನೀವು ಸ್ವಲ್ಪ ಮಾತಾಡೋದು ಕಡಿಮೆ, ಎಸ್ ಟಿ ಸೋಮಶೇಖರ್ ಮುಲಾಜ್ ಇಲ್ದಾನೆ ಮಾತಾಡ್ತಾ ಇದ್ರು. ಅಂತೂ ಇಂತೂ ಅದರ ಪರಿಣಾಮ ಈಗ ನೋಡಿ ಸರ್, ಈಗ ಈ ಉಚ್ಚಾಟನೆ ಮುಖಾಂತರ ಬಂದಿದೆ. ಒಂದು ಪಕ್ಷದಿಂದ ದೂರ ಹೊಡೆಯುವಂತ ಸನ್ನಿವೇಶದ ನಿರ್ಮಾಣ, ಅದಕ್ಕೆ ಕಾರಣ ಏನು, ನಿರ್ಮಾಣ ಏನಾಯ್ತು, ಇವೆಲ್ಲವೂ ಬೆಂಗಳೂರಿನಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತೀವಿ. ಯಾವ ಬರ್ತೀರಿ ಹೆಬ್ಬರ್ರೆ? ಬರ್ತೀನಿ, 3-4 ದಿವಸ ಪತ್ರಿಕಾಗೋಷ್ಠಿ ಮಾಡಿ ಇಬ್ರು ಕೂಡ ಮಾತಾಡ್ತೀವಿ, ಇಬ್ರು ಕೂಡ ಹೇಳ್ತೀವಿ. ಯಾವ್ದು ಕದ್ದು ಮುಚ್ಚಿರ್ತಕ್ಕಂಥದ್ದು ಏನಿಲ್ಲ. ಏನ್ ಹೇಳ್ಬೇಕು ಅದನ್ನ ಹೇಳೇ ಹೇಳ್ತೀವಿ. ಈಗ ಮುಂದೇನು ಸರ್, ಮುಂದೇನು ಕಾದ್ ನೋಡಿ. ಅಲ್ಲ ಹೆಬ್ಬರ್ರೆ ನಾನು ಧ್ವನಿ ಕೇಳ್ತಾ ಇದ್ಯಾ? ಹಲೋ, ಕಾದ್ ನೋಡಿ. ಅಲ್ಲ ಸರ್, ಈಗ ನೀವು ಸುದೀರ್ಘವಾಗಿ ರಾಜಕಾರಣ ಮಾಡಿರುವಂಥವ್ರು, ಜೊತೆಗೆ ಏನಂದ್ರೆ ರಾಜಕೀಯ ಬದುಕಿನ ಮುಸ್ಸಂಜೆಯಲ್ಲಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ಏನಂದ್ರೆ ಮಗನನ್ನು ಕೂಡ ಬೆಳೆಸಬೇಕು ಅನ್ನುವಂಥ ಇರಾದೆ ಇದೆ ನಿಮಗೆ, ಕನಸಿದೆ. ಹಿಂಗಾಗಿ ಕೇಳ್ತಾ ಇದ್ದೀನಿ, ಮುಂದಿನ ಹೆಜ್ಜೆ ಏನು ನಿಮ್ದು ಅಂತ. ಯಾವುದೇ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ ಕನಸು ಇರಲೇಬೇಕು. ಕನಸಿಲ್ಲದವರು ಯಾವ ಕ್ಷೇತ್ರದಲ್ಲೂ ಕೂಡ ದೃಢತೆ ಬರೋದಕ್ಕೆ ಸಾಧ್ಯ ಇಲ್ಲ. ಆ ಕನಸಿಲ್ಲದೆ ಹೋದ ರಾಜಕಾರಣದಲ್ಲಿ ಯಾಕೆ ಇರ್ತೀವಿ ನಾವು? ನಿಜ ಸಿದ್ಧ ಇರುತ್ತೆ. ಅಲ್ಲ ನಿಜ, ನೀವು ಏನು ನೋಡಿ, ಅದೇ ಕನಸುಗಳನ್ನ ಬೆನ್ನೇರೇನೇ ನೀವಿಬ್ಬರು BJP ಬಂದ್ರಿ. ಜೊತೆಗೆ ಏನಂದ್ರೆ ಸರ್ಕಾರ ರಚನೆಯಲ್ಲಿ ತಮ್ಮಗಳದ್ದು ಕೂಡ ಪ್ರಮುಖ ಪಾತ್ರ. ಅದಾದ ನಂತರದ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದೀವಿ. ಗೊತ್ತಾಗಿದೆ, ಬಿಜೆಪಿ ಗೊತ್ತಾಗಿಲ್ಲಲ್ವಾ? ಏನಂದ್ರೆ ಸರ್ಕಾರ ಬರ್ತಕ್ಕಂಥದ್ದು ನಿಮಗ್ ಗೊತ್ತಾಗತ್ತೆ, ಪಕ್ಷಕ್ಕೆ ಗೊತ್ತಾಗಿಲ್ಲಲ್ವಾ? ಈಗ ಪಕ್ಷದ ನಾಯಕರ ಜೊತೆಗೆ ನಿಮ್ ಸಂಪರ್ಕನೇ ಕಡಿತಗೊಂಡಿತ್ತು ಅನ್ನುವಂತ ಮಾತುಗಳು ಕೇಳಿ ಬಂದಿದ್ವು, ಹೌದಾ ಸರ್? ಯಾವುದೇ ಸಭೆ ಸಮಾರಂಭಗಳಿಗೆ ಕವಿದೆ ಹೋದಾಗ ನಾ ಬರ್ತೀನಿ ತಿಳ್ಕೊಂಡು ಹೋಗ್ತಕ್ಕಂಥ ಅಭ್ಯಾಸ ನನಗಿಲ್ಲ. ನಾನಾ ಬರ್ತೀನಿ ತಿಳ್ಕೊಂಡು ಹೋಗ್ಬೇಕಂತ ಅಭ್ಯಾಸ ನನಗಿಲ್ಲ, ಆಗ ನಾನು ಹೋಗಿದ್ದ. ಓಕೆ. ಈಗ ನಿಮ್ಮನ್ನ ಉಚ್ಚಾಟಿಸಿರೋದ್ರಿಂದ BJPಗೆ ಆಗುವಂತ ಲಾಭ ನಷ್ಟ ಅಥವಾ ನಿಮಗಾಗುವಂತ ಲಾಭ ನಷ್ಟ ಏನು ಸರ್? ನಮಗಾಗೋ ಲಾಭ ನಷ್ಟದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಬಿಜೆಪಿ ಆಗೋ ಲಾಭ ನಷ್ಟದ ಬಗ್ಗೆ ಬಿಜೆಪಿ ಯೋಚನೆ ಮಾಡುತ್ತೆ. ಈಗ ಹಲೋ ಹೆಬ್ಬಾರ್ ಸಾಹೇಬ್ರೆ, ಈಗ ನಾಯಕರು ಈ ನಿರ್ಧಾರಕ್ಕೆ ಬಂದರು ನಿಮ್ಮನ್ನು ಉಚ್ಚಾಟಿಸ್ಬೇಕು ಅಂತ. ಅದರ ಪರಿಣಾಮಗಳೇನು ರಾಜ್ಯ ರಾಜಕೀಯದ ಮೇಲೆ, ನಿಮ್ಮ ಕ್ಷೇತ್ರದ ಮೇಲೆ? ಯಾಕಂದರೆ ನಿಮ್ಮನ್ನು ಒಂದು ಪಾರ್ಟಿಯಿಂದ ಕಳಿಸಿರುವಂಥ ಜನ, ಜೊತೆಗೇನು ಅಂದರೆ BJP ಅವಧಿನಲ್ಲಿ ನೀವು ಮಂತ್ರಿ ಕೂಡ ಆದ್ರಿ, ಎಲ್ಲವೂ ಚೆನ್ನಾಗಿತ್ತು ಸುಸೂತ್ರವಾಗಿ. ಹಿಂದೂ ಕೂಡ ಒಂದು ಪಕ್ಷದಿಂದ ಜನ ಆಯ್ಕೆ ಮಾಡಿತ್ತು, ಆಯ್ಕೆ ಮಾಡಿದಾಗಲೇ ಹೋಗಿದ್ದೆ. ಓಕೆ, ಸೊ ಪರಿಣಾಮ ಆಗಿತ್ತು, ಅದೇ ಪರಿಣಾಮ ಆಗತ್ತೆ. ಮತ್ತೆ ವಿಶೇಷವಾದ ಪರಿಣಾಮ ಏನೂ ಆಗೋದಿಲ್ಲ. ಓಕೆ. ಸೊ ಬೆಂಗಳೂರಿಗೆ ಬಂದು ಎಲ್ಲ ವಿವರಗಳನ್ನು ಕೊಡ್ತೀರಿ? 100ಕ್ಕೆ 100. ಯಾವ ಬರ್ತೀರಿ ಸರ್? ನೆಕ್ಸ್ಟ್ ವೀಕ್. ಥ್ಯಾಂಕ್ ಯು ವೆರಿ ಮಚ್ ಹೆಬ್ಬಾರ್. ಇದು ಶಿವರಾಮ್ ಹೆಬ್ಬಾರ್ ಅವರ ಮಾತು. ನಮಗಾಗಿರುವಂಥ ಲಾಭ ನಷ್ಟ ಏನು ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, BJPಗೆ ಆಗಿರುವಂಥ ಲಾಭ ನಷ್ಟದ ಬಗ್ಗೆ BJP ಯೋಚನೆ ಮಾಡಲಿ, ಪಕ್ಷ ತೆಗೆದುಕೊಳ್ಳುವಂಥ ತೀರ್ಮಾನಕ್ಕೆ ಬದ್ಧ. ಶಿವರಾಮ್ ಹೆಬ್ಬಾರ್ ಕೊಟ್ಟಂತ ಸ್ಟೇಟ್ಮೆಂಟ್ ಇದು. ಕಾರ್ಯಕ್ರಮಕ್ಕೆ ಕರೆಯೋದೇ ಇಲ್ಲ ಅಂತಂತಂದ್ರೆ ನಾವು ಹೋಗಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಎತ್ತಿದ್ದಾರೆ ಶಿವರಾಮ್ ಹೆಬ್ಬಾರ್. ಇವರಿಬ್ಬರು ನಾಯಕರು ಇದನ್ನೇ ಕಾಯ್ತಾ ಇದ್ರು. ಪಕ್ಷವೇ ನಮ್ಮ ನಾಜಾಗ, ಯಾಕಂದ್ರೆ ಇವರು ಬಿಟ್ಟೋದ್ರೆ, ರಾಜೀನಾಮೆ ಕೊಟ್ಟರೆ ಅದು ಪಕ್ಷ ವಿರೋಧಿ ಅನ್ನಂಗಾಗತ್ತೆ, ಕಾನೂನುಗಳು ಅನ್ವಯ ಆಗ್ತವೆ.
ಎಷ್ಟು ದಿವಸ ನಮ್ಮನ್ನ ಇಟ್ಕೋತಾರ ನೋಡೋಣ.